ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಚಪಾತಿಗೆ ಸೋರೆಕಾಯಿ ಪಲ್ಯನ ಮಾಡಿದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಪಾತಿಗೆ ಸೋರೆಕಾಯಿ ಪಲ್ಯ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಚಪಾತಿ ಮೆತ್ತಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಒಲೆ ಮೇಲೆ ಬಾಣಲೆಯನ್ನಿಟ್ಟು ಅದಕ್ಕೆ ಎಣ್ಣೆನ ಹಾಕೋಣ, 1-2 ಟೀ ಸ್ಪೂನ್ನಷ್ಟು. ನಂತರ ಆ ಎಣ್ಣೆ ಕಾದ ನಂತರ ಸಾಸಿವೆ ಕಾಳನ್ನು ಹಾಕೋಣ. ಅದು ಪಟಪಟ ಅಂತ ಸಿಡ್ದಿದ್ದಾದಮೇಲೆ 1 ಟೀ ಸ್ಪೂನ್ನಷ್ಟು ಕಡಲೆಬೇಳೆ, 1 ಟೀ ಸ್ಪೂನ್ನಷ್ಟು ಉದ್ದಿನ ಬೇಳೆಯನ್ನು ಹಾಕಿ 1-2 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆದ ನಂತರ ಕರಿಬೇವಿನ ಸೊಪ್ಪನ್ನು ಹಾಕೋಣ. ಅದು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಸಣ್ಣದಾಗಿ ಹೆಚ್ಚಿ ಇಟ್ಟುಕೊಂಡಿರುವಂತಹ ಸೋರೆಕಾಯಿ ಹೋಳುಗಳನ್ನು ಹಾಕೋಣ. ಅದು ಮೆತ್ತಗಾಗಬೇಕಾಗುತ್ತೆ. ಅದು ಮೆತ್ತಗಾಗೋವರೆಗೂ ಬಿಡಬೇಕು. ಈಗ 1/4 ಲೋಟದಷ್ಟು ಅದಕ್ಕೆ ನೀರನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಅರಿಶಿನ ಅರ್ಧ ಟೀ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಗೆ ಮೆತ್ತಗಾಗೋವರೆಗೂ ಬಿಡಬೇಕಾಗುತ್ತೆ. ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ಮಿಕ್ಸಿ ಜಾರ್ಗೆ ಹಸಿ ಕೊಬ್ಬರಿ ಮತ್ತು ಹಸಿ ಶುಂಠಿ 1-4 ಚೂರು, ಬೆಳ್ಳುಳ್ಳಿ ಸ್ವಲ್ಪ, ಹಸಿಮೆಣಸಿನ್ಕಾಯಿ 4, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿ ಮಿಕ್ಸಿಗೆ ಬರಬೇಕಾಗುತ್ತೆ. ಅಷ್ಟರಲ್ಲಿ ಇದು ಮೆತ್ತಗಾಗುತ್ತೆ. ಇವಾಗ ಮಿಕ್ಸಿಗೆ ಹಾಕಿದ್ದಾಗಿದೆ. ನಂತರ ಮಿಕ್ಸಿಗೆ ಹಾಕಿರುವ ಚಟ್ನಿಯನ್ನು ಕೂಡ ಇದಕ್ಕೆ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀರೆಲ್ಲ ಹಿಂಗೋವರೆಗೂ ಬಿಡೋಣ. ಇವಾಗ ಎಲ್ಲ ಫುಲ್ಲು ಫ್ರೈ ಆಗಬೇಕು, ಪಲ್ಯ ಥರ ಇರಬೇಕು. ಅಲ್ಲಿವರೆಗೂ ಬಿಟ್ಟು ಈಗ ಸೋರೆಕಾಯಿ ಪಲ್ಯ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.